ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತಡರಾತ್ರಿ 11 ಗಂಟೆವರೆಗೂ ಕೈ ಶಾಸಕರ ಜೊತೆ ವೇಣುಗೋಪಾಲ್ ಸಭೆಯನ್ನ ನಡೆಸಿದ್ದಾರೆ. ಸತತ 5 ಗಂಟೆಗಳ ಕಾಲ ನಿರಂತರ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಪ್ರತಿಯೊಬ್ಬ ಶಾಸಕರನ್ನ ಕರೆದು ವೇಣುಗೋಪಾಲ್ ಸಮಸ್ಯೆ ಆಲಿಸಿದ್ದಾರೆ. ವೇಣುಗೋಪಾಲ್ಗೆ ಸಿದ್ದರಾಮಯ್ಯ, ಪರಮೇಶ್ವರ್, ಡಿಕೆ ಶಿವಕುಮಾರ್ ಕೂಡ ಸಾಥ್ ನೀಡಿದ್ರು. ಇಂದು ಬೆಳಗ್ಗೆ 11 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಸಭೆ ಮುಗಿದ ಬಳಿಕ ಸ್ವಕ್ಷೇತ್ರಗಳಿಗೆ ಕಾಂಗ್ರೆಸ್ ಶಾಸಕರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ಮೇಲೆ ಸಭೆಯನ್ನು ನಡೆಸಲಾಗಿದೆ. ತಡರಾತ್ರಿ 11 ಗಂಟೆವರೆಗೂ ಕೈ ಶಾಸಕರ ಜೊತೆ ವೇಣುಗೋಪಾಲ್ ಸಭೆ ನಡೆಸಿದ್ದಾರೆ. ಸತತ 5 ಗಂಟೆಗಳ ಕಾಲ ನಿರಂತರ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಯಾಕಂತಂದ್ರೆ ಶಾಸಕರ ನಡುವೆ ಸಮಸ್ಯೆಗಳು ಸಾಕಷ್ಟಿದೆ ಅನ್ನುವಂಥದ್ದು ಕಾಂಗ್ರೆಸ್ ವರಿಷ್ಠರ ಅರಿವಿಗೆ ಬಂದಿದೆ. ಹಾಗಾಗಿ ಪ್ರತಿಯೊಬ್ಬ ಶಾಸಕರನ್ನ ಕರೆದು ಸಮಸ್ಯೆಯನ್ನ ಆಲಿಸಿದ್ದಾರೆ ವೇಣುಗೋಪಾಲ್ಗೆ ಸಿದ್ದರಾಮಯ್ಯ, ಪರಮೇಶ್ವರ್, ಡಿಕೆ ಶಿವಕುಮಾರ್ ಕೂಡ ಸಾಥ್ ನೀಡಿದ್ರು. ಇಂದು ಬೆಳಿಗ್ಗೆ 11 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಸಭೆ ಮುಗಿದ ಬಳಿಕ ಸ್ವಕ್ಷೇತ್ರಗಳಿಗೆ ಕಾಂಗ್ರೆಸ್ ಶಾಸಕರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ನಡೆಯಲಿದೆ. ಸೊ ಇವತ್ತು 11 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ ಅನ್ನುವಂಥದ್ದು. ತಡರಾತ್ರಿ ಸಭೆ ಮುಗಿದ ನಂತರ ಆಸ್ಪತ್ರೆಗೆ ತೆರಳಿ ಆನಂದ್ ಸಿಂಗ್ ಅವರ ಆರೋಗ್ಯವನ್ನ ಕೂಡ ವಿಚಾರಣೆ ಮಾಡಲಾಯಿತು. ಇನ್ನು ಸಭೆಯ ಸಂದರ್ಭದಲ್ಲಿ ಒಬ್ಬೊಬ್ಬ ಶಾಸಕರ ಸಮಸ್ಯೆಯನ್ನ ಕೂಡ ವೇಣುಗೋಪಾಲ್ ಆಲಿಸಿದ್ದಾರೆ. ದೋಸ್ತಿ ಸರ್ಕಾರದ ವಿರುದ್ಧ ಸಾಕಷ್ಟು ಕಂಪ್ಲೇಂಟ್ಗಳನ್ನ ವೇಣುಗೋಪಾಲ್ ಅವರ ಮುಂದೆ ಇಡಲಾಯಿತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ತಡರಾತ್ರಿ 11 ಗಂಟೆವರೆಗೂ ಕೂಡ ಕಾಂಗ್ರೆಸ್ ಮೀಟಿಂಗ್ ನಡೀತು. ಇನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ತಡರಾತ್ರಿ 11 ಗಂಟೆವರೆಗೂ ಕೈ ಶಾಸಕರ ಜೊತೆ ವೇಣುಗೋಪಾಲ್ ಸಭೆಯನ್ನ ನಡೆಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಒಬ್ಬೊಬ್ಬ ಶಾಸಕರದ್ದು ಕೂಡ ಸಮಸ್ಯೆಯನ್ನ ಆಲಿಸಿದ್ದಾರೆ ಅನ್ನುವಂಥದ್ದು. ಸೊ ಯಾವೆಲ್ಲ ವಿಚಾರಗಳು ಈ ಸಂದರ್ಭದಲ್ಲಿ ಚರ್ಚೆಗೆ ಬಂತು, ಏನ್ ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಟರಾಜ್? ಲಿಖಿತ, ಏನೊಂದು ಕಾಂಗ್ರೆಸ್ ನಲ್ಲಿ ಇನ್ನೂ ಅತೃಪ್ತತೆಯನ್ನು ಇನ್ನೂ ಎದ್ದು ತಾಂಡ ಆಡ್ತಿದೆ ಅನ್ನೋದಕ್ಕೆ ಈ ಸಭೆನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ಯಾಕೆಂದ್ರೆ ಸತತ 5 ಗಂಟೆವರೆಗೂ ಕೂಡ ನಿರಂತರವಾಗಿ ಏನೊಂದು ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರು ಒಂದು ಸಭೆ ನಡೆಸಿದ್ರು. ಅದಲ್ಲದೆ ಕೂಡ 1 to 1 ಅಂದ್ರೆ ಪ್ರತಿಯೊಬ್ಬ ಶಾಸಕರ ಸಮಸ್ಯೆಗಳನ್ನು ಕೂಡ ಒಂದು ಆಲಿಸಿದ್ದಾರೆ. ಅಂದ್ರೆ ಅವರ ಕ್ಷೇತ್ರದಲ್ಲಿ ಯಾವ ಸಮಸ್ಯೆ, ನಿಮ್ ಅಭಿವೃದ್ಧಿ ಆಗ್ಬೇಕಾ, ಪ್ರತಿಯೊಂದು ಕೂಡ ಆ ಸಮಸ್ಯೆ ಬಗ್ಗೆ 1 to 1 ಶಾಸಕರ ಜೊತೆ ಒಂದು ಸಭೆ ನಡೆಸಿದ್ರು. ಸಭೆಯಲ್ಲಿ ಸಂಪೂರ್ಣವಾಗಿ ಶಾಸಕರ ಒಂದು ಮೆಜಾರಿಟಿ ಬೇಡಿಕೆ ಇಷ್ಟೇ ಇತ್ತು. ಏನಂದ್ರೆ ಈ ನಮ್ಮ ಸರ್ಕಾರ ಬಂದು ಮೈತ್ರಿ ಸರ್ಕಾರ ಬಂದು 7-8 ತಿಂಗಳಾಗಿದೆ. ಇದುವರೆಗೂ ಕೂಡ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ. ಕೇವಲ ಮೈಸೂರು, ಮಂಡ್ಯ, ಹಾಸನ್ನು ಹಾಗೂ ರಾಮನಗರ ಈ ಹಳೆ ಮೈಸೂರು ಪ್ರಾಂತ್ಯದ ಒಂದು JDS ನಲ್ಲಿ ಎಲ್ಲಿ ಪ್ರಾಬಲ್ಯ ಹೆಚ್ಚಾಗಿರ್ತದೆ ಅಲ್ಲಿ ಶಾಸಕರಿಗೆ ಒಂದು ಪ್ರಾಧಾನ್ಯತೆ ನೀಡ್ತದೆ. ಅದರ ಜೊತೆಗೆ ಅನುದಾನ ಕೂಡ ಅದೇ ಜಿಲ್ಲೆಗಳಿಗೆ ಹೋಗ್ತಾ ಇದೆ. ಆದ್ರೆ ನಮ್ಮ ಜಿಲ್ಲೆ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಒಂದು ಸಂಪೂರ್ಣವಾಗಿ ಅನುದಾನ ಬಿಡುಗಡೆಯಲ್ಲಿ ಕುಮಾರಸ್ವಾಮಿ ಸರ್ಕಾರ ವಿಫಲ ಆಗಿದೆ. ಇದಲ್ಲದೆ ಕೂಡ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಕುಮಾರಸ್ವಾಮಿ ಓಕೆ ನಟರಾಜ್, ಧನ್ಯವಾದ ಮಾಹಿತಿಗಾಗಿ.